ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿಯಿಂದ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಿನ್ನೆಯಿಂದ ಬಳ್ಳಾರಿಯ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಬಳ್ಳಾರಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ವತಿಯಿಂದ ಆಹುರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರಾಂತ ರೈತ ಸಂಘಟನೆಯು ರೈತರ ಜೀವನಾಡಿಯಾಗಿ ಕೆಲಸ ಮಾಡ್ತಿದೆ. ರೈತನ ಪ್ರತಿ ಸಂಕಷ್ಟದಲ್ಲಿ ಜೊತೆಯಾಗಿ ರಸಗೊಬ್ಬರ, ಬೆಳೆ ಪರಿಹಾರ, ಸಾಲಮನ್ನಾ, ಬೆಂಬಲ ಬೆಲೆ, ಸಾಗುವಳಿ ರೈತರಿಗೆ ಹಕ್ಕುಪತ್ರ ಹೀಗೆ ನಾನಾ ಬೇಡಿಕೆಗಳಿಗಾಗಿ ದಣಿವರಿಯದೆ ರೈತರನ್ನು ಸಂಘಟಿಸಿ ಹೋರಾಡುತ್ತಿರುವ ರೈತ ಪ್ರೇಮಿ, ದೇಶಪ್ರೇಮಿ ಸಂಘಟನೆ. ಇಂತಹ ಸಂಘಟನೆಯಲ್ಲಿ ವೈಯಕ್ತಿಕ ಜೀವನ ಬದಿಗೊತ್ತಿ ಭೂರಹಿತ ಬಡ ರೈತರಿಗಾಗಿ ಭೂಮಿ ಕೊಡಿಸುವ ಐತಿಹಾಸಿಕ ಚಳುವಳಿಗೆ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯು ಮುಂದಾಗಿದೆ. ಈ ಚಳುವಳಿಯು ಒಡೆಯುವ ದುರುದ್ದೇಶದಿಂದ ಕೆಳಗೆ ಕಾಣಿಸಿದ ನಕಲಿ ಅಕ್ರಮ ಪಟ್ಟಾದಾರರು ಹಾಗೂ ಅವರ ಕೈಗೊಂಬೆಯಾಗಿ ಕೆಲಸ ಮಾಡುವ ಸರ್ಕಾರಿ ಅಧಿಕಾರಿಗಳು ರೈತ ಸಂಘದ 18 ಮುಖಂಡರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ. ಪ್ರತಿ ದೂರನ್ನು ಸಹ ರೈತ ಸಂಘಟನೆ ದಾಖಲಿಸಿದೆ. ಆದರೆ ಇದುವರೆಗೂ ಯಾರ ಬಂಧನವೂ ಆಗಿಲ್ಲ. ಬಂಧನ ಆಗದಿರಲು ಕಾರಣ ಸ್ಥಳೀಯ ಪೊಲೀಸರ ಶಾಮೀಲು ಆಗಿರುವುದು ಅನುಮಾನವಿದೆ. ಸಿರುಗುಪ್ಪ ತಾಲೂಕಿನ 64 ಹಳೇಕೋಟೆ ಮತ್ತು ದೇವಲಾಪುರ ಹಾಗೂ ಸಿರಿಗೇರಿ ಗ್ರಾಮಗಳಲ್ಲಿ ಅಕ್ರಮವಾಗಿ ಬೇರೆಯವರ ಹೆಸರಿನ ಪಟ್ಟಾ ಜಮೀನುಗಳನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಸುಮಾರು 5 ಹಳ್ಳಿಗಳ ಜಮೀನು ಮೂಲ ಪಟ್ಟಾದಾರರು ಇಲ್ಲದೆ ಗೈರು ಪಟ್ಟಾದಾರರೆಂದು ಮಾಡಿರುವ ಜಮೀನುಗಳ ನಕಲಿ ದಾಖಲೆ ತಯಾರಿಸಿ 300 ಎಕರೆಗೂ ಹೆಚ್ಚು ಜಮೀನುಗಳನ್ನು ತಮ್ಮ ಸಂಬಂಧಿಕರ ಹೆಸರುಗಳಿಗೆ ಮತ್ತು ಬೇರೆಯವರ ಹೆಸರಿಗೆ ನೋಂದಾವಣೆ ಮಾಡಿಕೊಂಡಿರುತ್ತಾರೆ. ಇನಾಮಂತ ಪಹಣಿ ಕಾಲಂನಲ್ಲಿ ಇದ್ದರೂ ಲೆಕ್ಕಿಸದೆ ಸಿರುಗುಪ್ಪ ಉಪನೋಂದಾವಣೆ ಕಚೇರಿಯಲ್ಲಿ ಉಪನೋಂದಾವಣೆ ಅಧಿಕಾರಿಯಾದ ಎಲ್ಲ ರೆಡ್ಡೆಪ್ಪ ರಿಜಿಸ್ಟರ್ ಮಾಡಿರುತ್ತಾರೆ. ತಮ್ಮನ್ನು ತಾವೇ ಪ್ರಾಮಾಣಿಕರಿಗೆ ವರ್ತಿಸುವ ಇವರು ಸಿರಿಗೇರಿ ಗ್ರಾಮದ ಸರ್ವೆ ನಂಬರ್ 362 ಪೈಕಿ ವಿಸ್ತೀರ್ಣ 46.51 ಸೆಂಟ್ಸ್ ಜಮೀನು ಏಕೆ ರಿಜಿಸ್ಟರ್ ಮಾಡಿದ್ದಾರೆ. ಪೂರ್ಣ ಪ್ರಕಾಶ್ ರಾವ್ ಅವರ ಹೆಸರಿನಲ್ಲಿರುವ ಜಮೀನು ಮೊಮ್ಮಕ್ಕಳ ಹೆಸರಿಗೆ ಹಕ್ಕು ಬದಲಾವಣೆ ಮಾಡಬೇಕೆಂದು ಸುಳ್ಳು ಕಾಗದ ಪತ್ರಗಳನ್ನು ತಯಾರಿಸಿದ ಹಂಪರೆಡ್ಡಿ ಎಂಬುವ ವ್ಯಕ್ತಿ ಯಾರು? ಪೂರ್ಣ ಪ್ರಕಾಶ್ ರಾವ್ಗೆ ಹಂಪರೆಡ್ಡಿಗೆ ಏನು ಸಂಬಂಧ? ಇವರ ಹೆಸರಿಗೆ ಇಷ್ಟು ಜಮೀನು ಹೇಗೆ ಬಂತು? ಹಂಪರೆಡ್ಡಿಯಿಂದ ಬಾದನಹಟ್ಟಿ ನಂದಿ ಸ್ಕೂಲ್ ಮಾಲೀಕ ರವಿರೆಡ್ಡಿ ಮತ್ತು ಈತನ ಪತ್ನಿ ಹೆಸರಿಗೆ ಹಂಪರೆಡ್ಡಿ ನೋಂದಾವಣೆ ಮಾಡಿಸುತ್ತಾರೆ. ರವಿರೆಡ್ಡಿ ಮತ್ತು ಪತ್ನಿ ಇಬ್ಬರು ಸೇರಿ ಅಂಜಿರೆಡ್ಡಿಯರ್ರ ಮತ್ತು ಈತನ ಹೆಂಡತಿ ಹೆಸರಿಗೆ ನೋಂದಾವಣೆ ಮಾಡಿಸುತ್ತಾರೆ. ಇಷ್ಟೆಲ್ಲ ಭೂ ಅವ್ಯವಹಾರ ನಡೆಸಿ ರಿಜಿಸ್ಟರ್ ಮಾಡಿಸಿದ ಕಿಂಗ್ಪಿನ್ ಸಿರುಗುಪ್ಪ ಉಪನೋಂದಾವಣೆ ಅಧಿಕಾರಿ ಯಲ್ಲಾರೆಡ್ಡೆಪ್ಪ. ಹಂಪರೆಡ್ಡಿ, ರವಿರೆಡ್ಡಿ, ಅಂಜಿರೆಡ್ಡಿಯರ್ರಾಮ್, ಗಿರೀಶ್ ರೆಡ್ಡಿ, ಹನುಮರೆಡ್ಡಿ ಮತ್ತು 46.51 ಸೆಂಟ್ಸ್ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡ 5 ಜನರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಬಳ್ಳಾರಿ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತೇವೆ. ಬೇಡಿಕೆಗಳು: 1. ಸಿರುಗುಪ್ಪ ಉಪನೋಂದಾಣಿ ಅಧಿಕಾರಿಯಾದ ಯಲ್ಲಾರೆಡ್ಡೆಪ್ಪರನ್ನು ಕೂಡಲೇ ಸರ್ಕಾರ ಕೆಲಸದಿಂದ ವಜಾಗೊಳಿಸಬೇಕು. 2. ತೆಕ್ಕಲಕೋಟೆ ಠಾಣೆಯಲ್ಲಿ ದಾಖಲಾಗಿರುವ 74/2026 ಸುಳ್ಳು ಕೇಸುಗಳನ್ನು ಕೂಡಲೇ ರದ್ದುಪಡಿಸಬೇಕು. 3. ಗೈರು ಪಟ್ಟಾದಾರರ ಜಮೀನಿನಲ್ಲಿ ಸಾಗುವಳಿ ಮಾಡುವಂಥ ರೈತರಿಗೆ ಹಕ್ಕುಪತ್ರ ಕೊಡಬೇಕು. 4. ಸರ್ಕಾರ ಕೂಡಲೇ ಫಾರಂ 1 ಹಾಕುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಪಡಿಸುತ್ತಿದ್ದಾರೆ. ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷರಾದ ಗಾಳಿ ಬಸವರಾಜ್ ಸೇರಿದಂತೆ ಕೆಪಿಆರ್ಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ವಿಎಸ್ ಶಿವಶಂಕರ, ವಿ ಮಾರುತಿ, ಕೆಪಿಆರ್ಎಸ್ ಜಿಲ್ಲಾ ಉಪಾಧ್ಯಕ್ಷರು ಜೆಎಂ ಚೆನ್ನಬಸಯ್ಯ, ಕೆಪಿಆರ್ಎಸ್ ಜಿಲ್ಲಾ ಉಪಾಧ್ಯಕ್ಷರು ಎಂ ಖಲಂದರ್ ಭಾಷಾ, ಕೆಪಿಆರ್ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಸ್ ಕಾಲುಬಾ, ಜಿಲ್ಲಾ ಸಮಿತಿ ಸದಸ್ಯರು ಜಿ ಪಂಪನಗೌಡ, ಜಿಲ್ಲಾ ಸಹಕಾರ್ಯದರ್ಶಿ ದುರಗಪ್ಪ, ಜಿಲ್ಲಾ ಸಹಕಾರ್ಯದರ್ಶಿಗಳು ಸುಜಾತಮ್ಮ, ಎ ಸರ್ದಾರಪ್ಪ, ಡೋಣಿ ಹುಲುಗಪ್ಪ, ಮಾರೆಮ್ಮ, ಕಲ್ಲುಗುಡೆಪ್ಪ, ಪಾರ್ವತಮ್ಮ, ಅಪರ್ಣ, ಜಿಲ್ಲಾ ಸಮಿತಿ ಸದಸ್ಯರು ತಾಯಪ್ಪ, ಜಿಲ್ಲಾ ಸಮಿತಿ ಸದಸ್ಯರು ರಮೇಶ್, ಜಿಲ್ಲಾ ಸಮಿತಿ ಸದಸ್ಯರು. ಬೆಂಬಲಿಸುವ ಸಹೋದರ ಸಂಘಟನೆಗಳು: ಡಿವೈಎಫ್ಐ, ಸಿಐಟಿಯು, ಕರ್ನಾಟಕ ರಾಜ್ಯ ವಿಮುಕ್ತ ದೇವದಾಸಿ ಮಹಿಳಾ ಸಂಘಟನೆ, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸಂಘಟನೆ, ಬಿಸಿಯೂಟ ನೌಕರರ ಸಂಘಟನೆ, ಅಂಗನವಾಡಿ ಕಾರ್ಯಕರ್ತರ ಸಂಘಟನೆ, ಮಾನವ ಬಂಧುತ್ವ ವೇದಿಕೆ, ಜಿಲ್ಲಾ ಸಂಚಾಲಕರು ಹಾಗೂ ಇತರೆ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ. ವರ್ಷಾಂಗಟ್ಲೆ ಹಿಡಿತೇವೆ ಈ ದೇಶದಲ್ಲಿ ಕೇಸ್ಗಳು ರದ್ದಾಗಬೇಕಂದ್ರೆ ಆ ಥರ ಆಗಬಾರ್ದು. ಈ ಬಡವರು ಬದುಕಬೇಕಂದ್ರೆ ಆ ಕೇಸ್ಗಳು ಬಹಳಷ್ಟು ಅಂದ್ರೆ ಸ್ವಲ್ಪ ಸಮಯ ತಗೊಳ್ಬೇಕು, ಆದಷ್ಟು ಬೇಗ ರದ್ದು ಮಾಡಿಸ್ಬೇಕಂತ ಕೆಲಸಗಳು ನಡಿಬೇಕು. ಜೊತೆಗೆ ಇನ್ನೊಂದೇನಂತಂದ್ರೆ ಸರ್ಕಾರ ಕೂಡಲೇ ಫಾರ್ಮ್ 1 ಹಾಕುವ ಅವಕಾಶನು ಎಲ್ಲರಿಗೆ ಕೊಡಬೇಕು ಮತ್ತು ಗೈರು ಪಟ್ಟಾದಾರರ ಜಮೀನಲ್ಲಿ ಉಳುಮೆ ಮಾಡುವಂತ ರೈತರಿಗೆ ಅಂದ್ರೆ ಹಿರಿಯರೊಂದು ಮಾತು ಹೇಳಿದ್ರು, ಉಳುವವನೇ ಭೂಮಿಯ ಒಡೆಯ. ಬ್ರಿಟಿಷರ ಕಾಲದಲ್ಲಿ ಏನಂತಂದ್ರೆ ಉಳುವವನು ಭೂಮಿಯ ಒಡೆಯ ಆಗಿದ್ದಿಲ್ಲ, ಉಳುವವನು ಏನಿತ್ತಂದ್ರೆ ಉಳುಮೆ ಮಾಡಬೇಕು, ಬೆಳೆದಂತ ಒಂದು ಬೆಳೆಯನ್ನು ಅವ್ರಿಗೆ ಕೊಡ್ಬೇಕಾಗಿತ್ತು, ಅವನಿಗೆ ಬೇಕಿದ್ದು ಸ್ವಲ್ಪ ಕೊಡ್ತಿದ್ರು, ಹಂಗಲ್ಲ. ಆದ್ರೆ ನಂತರ ಜ್ಞಾಮಾನ ಕಾಲದಂತೆಲ್ಲ ಉಳುವವನೇ ಭೂಮಿಯ ಒಡೆಯ ಅಂತ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತಹ
ಒಂದು ಹಿಂದುಳಿದ ವರ್ಗಗಳ ದೇವರೇ ಆದಂಥವ್ರು ದೇವರಾಜ್ ಅರಸ್ ಅಂತವ್ರು ಏನಿದಾರಲ್ಲ, ನಮಗಾಗಿ ಬಡವರಿಗಾಗಿ ರೈತರಿಗಾಗಿ ಉಳುವನೇ ಭೂಮಿಯ ಒಡೆಯ ಅಂತ ಹೇಳಿಕೊಂಡು ಆ ಒಂದು ಕಾನೂನನ್ನು ಭೂ ಸುಧಾರಣೆಯಾಗಿ ತಂದರು. ಆದ್ರೆ ಅದರ ವಿರುದ್ಧವನ್ನು ಕೂಡ ಈ ಇಂದಿನ ಸಮಾಜದಲ್ಲಿ ಕೆಲವೊಂದು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೆಲ್ಲ ಏನಾಗ್ಬೇಕು, ಮೊದಲು ನಮಗೆ ಏನ್ ಬೇಕಂದ್ರೆ ನಮ್ಮ ಸಾಗುವಳಿ ಭೂಮಿ ಏನಿದೆಯಲ್ಲ ನಮಗೆ ಕೊಡಿ, ನಾವು ಸಾಗುವಳಿ ಭೂಮಿಯನ್ನು ನಮಗೆ ಭೂ ಹಕ್ಕು ಪತ್ರವನ್ನು ನಮಗೆ ಮಾಡಿಸ್ಕೊಡಿ. ಅದೇ ನಾವು ಮೇನ್ ಕೇಳ್ತಾ ಇರೋದು. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಕೇಳಕ್ ಅಧಿಕಾರ ಇದೆ. ನೀವ್ ಯಾರೋ ಎಲ್ಲಿಂದ ಬಂದು ಏನೋ ಮಾಡಿ ಏನೋ ಮಾಡ್ಕೊಂಡಿದ್ರೆ ನಾವು ಅದಕ್ಕೆ ನಾವು ಬಗ್ಗೋರಲ್ಲ. ಈ ಹೋರಾಟ ಎಲ್ಲಿವರೆಗೆ ಅಂತಂದ್ರೆ ನಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡೇ ಮಾಡ್ತೀವಿ. ಒಂದಿನಲ್ಲ, ಎರಡು ದಿನ, ಎಷ್ಟು ದಿನ ಆಯ್ತು ಬಂದಿಲ್ಲ, ಆ ಹೋರಾಟ ಮಾತ್ರ ಬಿಡೋದಿಲ್ಲ. ಆ ಯಲ್ಲಾರೆಡ್ಡಿ ಅನ್ನುವಂಥ ವ್ಯಕ್ತಿಯನ್ನು ವಜಾಗೊಳಿಸಬೇಕು, ST ದೌರ್ಜನ್ಯ ಕಾಯ್ದೆ ಮೇಲೆ ಅವರನ್ನು ಬಂಧಿಸಬೇಕು, ನಮಗೆ ಭೂ ಹಕ್ಕು ಪತ್ರಗಳನ್ನು ನೀಡಬೇಕು. ಅದ್ರ ಜೊತೆಗೆ ನಮ್ಮ ಮೇಲೆ ಆಗಿರುವಂತಹ ಸುಳ್ಳು ಕೇಸುಗಳನ್ನು ಈಗಲೇ ರದ್ದು ಮಾಡ್ಬೇಕಂತ ನಾವು DC ಕಚೇರಿಗೆ ನಾವು DC ಕಚೇರಿಗೆ ಬಹಳಷ್ಟು ಏನು ಆಕ್ರೋಶದಿಂದ ಅಂತೆಲ್ಲ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ನಮ್ಮ ಒಂದು ಸಂಕಷ್ಟ, ನಮ್ಮ ಒಂದು ಏನಿದೆಯಲ್ಲ ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಮ್ಮ ಬದುಕನ್ನು ಹಸನ ಮಾಡುವಂತ ಕೆಲಸಗಳಲ್ಲಿ ನೀವು ಕೂಡ ಒಂದು ಕೈ ಜೋಡಿಸಿ. ನಮ್ಮ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಆಗಿದೆ. ಯಾಕಂದ್ರೆ ಭೂಮಿ ಬದುಕನ್ನೇ ನಾವು ಬದುಕ್ತಾ ಇದೀವಿ. ನಮ್ಮ ತಂದೆ ತಾಯಿಗಳು ಕನಸುಗಳನ್ನು ಕಟ್ಕೊಳ್ತಾ ಇದ್ದಾರೆ. ಆ ಭೂಮಿಯಿಂದ ನಮ್ಗೆ ಏನಾದ್ರು ಬೆಳೆದಂತ ಭೂಮಿಯಿಂದ ಏನೋ ರೊಕ್ಕ ಬಂದ್ರೆ ನಮ್ಗೇನೋ ಓದಿಸ್ಬೇಕಂತ. ಯಾಕೆ ನಾವು ಓದ್ಬಾರ್ದ ಬಡವ್ರ ಮಕ್ಕಳು? ಆ ರೀತಿ ಈಗ ಭೂಮಿ ಇದ್ರೆ ಏನಾದ್ರು ಬೆಳೆ ಬಂತಪ್ಪ ಈ ವರ್ಷ ಫೀಸ್ ಕಟ್ಟು ಹೋದಂತ ಹೇಳ್ತಾರೆ. ಈಗ ಅದೇ ಇಲ್ಲ, ನಮ್ಗೆ ತಲೆ ಮ್ಯಾಗ ಏನೋ ಒಂದು ಆಧಾರನೇ ಇಲ್ಲ ಅಂತಂದ್ರೆ ಏನ್ ಮಾಡೋಕ್ಕಾಗುತ್ತೆ? ಮಳೆ ಬಂದಾಗ ಸೂರ್ಬೇಕು, ಮನೆ ಇದ್ರೆ ಮನೆ ಹೋಗಿ ಮಳೆ ತೊಳಿಸೋಳಂಗಿರ್ತೀವಿ. ಆದ್ರೆ ಕಷ್ಟ ಬಂದಾಗ ಏನಂತಂದ್ರೆ ನಮ್ಮ ಭೂಮಿ ಇದ್ರ ಈ ವರ್ಷ ಬೆಳೆದ್ರೆ ಮುಂದಕ್ಕಂದ್ರೆ ಬೆಳೀತಲ್ಲ, ಆ ಭರವಸೆಯಿಂದ ಇಟ್ಕೊಂಡು ಭೂಮಿ ರೈತರಿಗೆ ಒಂದು ಜೀವಾಳವಾಗಿದೆ. ಅಂತಹ ಜೀವಾಳವಾದ ಭೂಮಿಯನ್ನೇ ಕಸಿದುಕೊಳ್ಳುವಂತಹ ಕೆಲಸ ನಡೆದಿದೆ. ಅದರ ವಿರುದ್ಧ ನಾವೆಲ್ಲರೂ ಕೂಡ ಇದೆಲ್ಲ ಬೃಹತ್ ಮಟ್ಟದಲ್ಲಿ ಕೂಡ ಪ್ರತಿಭಟಿಸೋಣ. ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡೋಣ. ಹೋರಾಟ ಮಾಡೋದ್ರಿಂದನೇ ನಮಗೆಲ್ಲವೂ ದೊರಕೋದಂತ ಹೇಳ್ತಾ, ಹೋರಾಟವೇ ನಮ್ಮ ಮೂಲ ಮಂತ್ರ ಆಗಬೇಕಂತ ಹೇಳ್ತೀನಿ. ಜೈ ಹಿಂದ್. ಇಂದು ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ಬಳ್ಳಾರಿ ಹಗಲು ರಾತ್ರಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಈ ಹೋರಾಟಕ್ಕೆ ನಾವೆಲ್ಲ ಹಳೆಕೋಟೆಯ ನಮ್ಮ ಗುರು ಹಿರಿಯರು, ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಮಾವಂದಿರು ಮತ್ತು ನಾವೆಲ್ಲ ಯುವಕ ಸಂಘದವರೆಲ್ಲರೂ ಕೂಡ ಬಂದು ಯಾಕೆ ಹೋರಾಟ ಮಾಡಕ್ಕೆ ಬಂದ್ವಿ ಅಂತಂದರೆ, ನಮ್ಮ ಭೂಮಿ ನಮ್ಮ ಹಕ್ಕು. ನಾವು ಬದುಕಲಿಕ್ಕೆ, ರೈತರು ಮೇನ್ ಬದುಕಲಿಕ್ಕೆ ಬೇಕಾಗಿರೋದು ಏನಂತಂದರೆ, ಕೋಟ್ಯಾನುಗಟ್ಟಲೆ ಆಸ್ತಿ ಬೇಕಿಲ್ಲ ರೈತರಿಗೆ. ಮೇನ್ ಬೇಕಾಗಿರೋದು ಏನಂತಂದರೆ ಭೂಮಿ. ಅಂತಹ ಭೂಮಿಯನ್ನು ಕಬಳಿಸುವಂತಹ ಕೆಲಸಗಳು ಯಾರು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರದ ಅಧಿಕಾರಿಗಳು, ಜೊತೆಗೆ ಅವ್ರ ಜೊತೆ ಕೂಡಿಕೊಂಡಂತಹ ಮೇನ್ ಆಗಿರುವಂತಹ ರಾಜಕೀಯ ವ್ಯಕ್ತಿಗಳು, ಅದ್ರ ಜೊತೆಗೇನೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತ ಎಲ್ಲಾ ವ್ಯಕ್ತಿಗಳು ಏನಿದಾರಂತೆ ಅದಕ್ಕೆ ಸಪೋರ್ಟ್ ಮಾಡಿ ಬಡ ರೈತರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಅಂದ್ರೆ ಉಳುಮೆ ಮಾಡಿಕೊಂಡು ತಿನ್ನುವಂತಹ ಭೂಮಿ ಕೂಡ ಕಸ್ಕೊಳ್ಳುವಂತಹ ಸ್ಥಿತಿಗತಿಗಳಲ್ಲಿ ನಮ್ಮ ತಾಲೂಕಿನ ಅಧಿಕಾರಿಗಳಾಗಿರ್ಬೋದು ಮತ್ತೆ ರಾಜಕೀಯದವರ ಯಾರೇ ಆಗಿರ್ಲಿ ಭೂಮಿಯ ಕಸ್ಕೊಳ್ಳುವಂತಹ ಸ್ಥಿತಿಗತಿಗೆ ನಮ್ಮ ಒಂದು ತಾಲೂಕಿನಲ್ಲಿ ಬಂದಿದೆ. ರೈತರ ಜೀವನ ಯಾವ ರೀತಿ ಆಗಿದೆ ಅಂದ್ರೆ ಒಂದು ಬಹಳಷ್ಟು ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಬಂದಿದೆ. ಅಂದ್ರೆ ನಾವು ಬಹಳಷ್ಟು ಸುಮಾರು ವರ್ಷಗಳಿಂದ ತಾತ ಮುತ್ತಾತರ ಕಾಲದಿಂದಲೂ ಕೂಡ ನಾವು ಆ ಭೂಮಿಯನ್ನು ಸಾಗುವಳಿ ಮಾಡ್ಕೊಂತ ಬಂದಿದ್ದೇವೆ. ಇಂದು ನಾನು ಒಬ್ಬ 23ರ ಹದಿಹರೆಯದ ಯುವಕ ಆಗಿರ್ಬೋದು, ಆದ್ರೆ ನಮ್ಮ ಮುತ್ತಾತನ ಕಾಲಕ್ಕಿಂತ ಕೂಡ ಸಾಗುವಳಿ ಮಾಡ್ಕೊಂತ ಬಂದಿರುವಂತಹ ಒಂದು ಭೂಮಿನ ಇಂದು ಯಾರು ನಮಗೆ ಗೊತ್ತಿರದೇ ಇರುವಂತವ್ರು, ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದೇ ಇರುವಂತಹ ಬೇರೆ ರಾಜ್ಯದವರು ಬಂದು ಇಲ್ಲಿ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ಅಧಿಕಾರಿಗಳು ಎಷ್ಟು ಉಮ್ಮಕ್ಕಿರ್ಬೋದು. ಅಂದ್ರೆ ನಮ್ಮವ್ರು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮೇನ್ ಕಾರಣ ಅಂತಂದ್ರೆ ಈ ಒಂದು ವಿಚಾರಣೆ ಆಗಿದೆ. ಸಂಗೊಳ್ಳಿ ರಾಣಿಗೆ ಸೋದರ ಮಾವನೇ ಮೋಸ ಮಾಡಿದಾಗೆ ನಮ್ಮ ಅಧಿಕಾರಿಗಳು ನಮಗೆ ಮೋಸ ಮಾಡ್ತಾ ಇದ್ದಾರೆ, ನಮ್ಮ ಭೂಮಿಗಳನ್ನು ಕಸಿಗೊಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಿಲ್ಲ, ನಾವು ಪ್ರಮುಖ ಉದ್ದೇಶಗಳನ್ನು ಇಟ್ಕೊಂಡು ಇಲ್ಲಿ ಹೋರಾಟಕ್ಕೆ ಬಂದಿದ್ದೇವೆ. ಈ ಹೋರಾಟ ಇಂದಿನದಲ್ಲ, ಬಹಳಷ್ಟು ದಿನಗಳಿಂದ ಹೋರಾಟ ಮಾಡ್ಕೊಂಡಿದ್ವಿ, ಬಹಳ ಹೋರಾಟಗಳು ನಡೆದಿವೆ, ಬಹಳಷ್ಟು ಪತ್ರಿಕೆಗಳು ಕೂಡ ಸಲ್ಲಿಸ್ತಿದ್ವಿ ಅಧಿಕಾರಿಗಳಿಗೆ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸರಿಯಾಗಿ ನಮಗೆ ತಲುಪ್ತಾ ಇಲ್ಲ. ಈಗ ನಾವು ಈ ಹೋರಾಟ ಯಾಕಂದ್ರೆ 4 ರೀತಿಯಾದಂತಹ ಅಂಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೇವೆ. ಮೊದಲನೇ ಅಂಶ ಅಂದ್ರೆ ಸ್ವರೂಪದ ತಾಲೂಕಿನ ಉಪ ನೋಂದಣಿ ಅಧಿಕಾರಿಗಳಾದಂತಹ ಯಲ್ಲಪ್ಪ ರೆಡ್ಡಿ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ಬೇಕಂದ್ರೆ, ಅವರು ಇಲ್ಲಿ ನಾವು ಹೋಗಿದ್ರೆ ಸಂವಿಧಾನದ ಪ್ರಕಾರ ನೋಡುವುದಾದ್ರೆ ಒಂದು ಏನು ಸಂವಿಧಾನ ವಿರೋಧ ಕೆಲಸ ಮಾಡಿದ್ರೆ, ಒಂದು ಭ್ರಷ್ಟ ಕೆಲಸ ಮಾಡಿದ್ರೆ, ಒಬ್ಬ ಅಧಿಕಾರಿ ಒಂದು ಬಡವರ ಒಂದು ಭೂಮಿಗಳನ್ನು ಕಸ್ಕೊಂಡ್ರೆ, ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಿದ್ರೆ ಅವನು ತಪ್ಪಿತಸ್ಥ ಎಂದು, ಕಾನೂನು ಉಲ್ಲಂಘನೆ ಮಾಡಿದವನೆಂದು ಅವನನ್ನು ಏನ್ ಮಾಡ್ಬೇಕಂತಂದ್ರೆ ಸರ್ಕಾರಿ ಕೆಲಸ ಇದ್ರೆ ಅವನನ್ನು ಅನಾಮತುಗೊಳಿಸಬೇಕು, ವಜಾಗೊಳಿಸಬೇಕು, ಆ ಕೆಲಸ ಆಗ್ಬೇಕು. ಜೊತೆಗೆ ಅಲ್ಲಿ ಯಾವ ಒಂದು ಅಂದ್ರೆ ST ಸಮುದಾಯ ಅಂದ್ರೆ ಪರಿಶಿಷ್ಟ ಪಂಗಡ ST ಸಮುದಾಯದ ವ್ಯಕ್ತಿಗಳು
ಏನು ಉಳುಮೆ ಮಾಡುವಂತಹ ಸಾಗುವಳಿ ಮಾಡುವಂತಹ ಒಂದು ಭೂಮಿ ಏನಿದೆಯಲ್ಲ ಅದನ್ನು ಕಸ್ಕೊಂಡಿದ್ದಾನೆ. ಆ ಒಂದು ST/SC ದೌರ್ಜನ್ಯ ಮಾಡಿದ್ದಾನೆ ಅಂತ ಅಂದಮೇಲೆ ಅವನು ST/SC ದೌರ್ಜನ್ಯ ಕಾಯ್ದೆಯ ಮೇರೆಗೆ ಅವರಿಗೆ ನಾವು ಒಂದು ಏನು ಶಿಕ್ಷೆಯನ್ನು ವಿಧಿಸಬೇಕಾಗಿದೆ. ಮತ್ತೆ ಎರಡನೇದೇನಂತಂದ್ರೆ ಸುಳ್ಳು ಆರೋಪಗಳು ಅಂದ್ರೆ ರೈತರ ಮೇಲೆ, ಬಡವರ ಮೇಲೆ, ಬಡ ರೈತರ ಮೇಲೆ, ಮತ್ತು ST ಪಂಗಡದ ಒಂದು ರೈತರ ಮೇಲೆ ಆಗಿರುವಂಥದ್ದು, ಅದಕ್ಕೆ ಬೆಂಬಲವಾಗಿರುವಂತಹ ರೈತರ ಮೇಲೆ, ಅದರ ಮತ್ತೆ ಹಮಾಲಿ ಸಂಘದವರ ಮೇಲೆ, ಬಹಳಷ್ಟು ಜನರ ಮೇಲೆ ಸುಳ್ಳು ದಾಖಲನ್ನು ಮಾಡಿಕೊಂಡು 74-26 ಸುಳ್ಳು ಕೇಸ್ಗಳನ್ನು ಪೊಲೀಸ್ ಸ್ಟೇಷನ್ ಕತ್ತಲಕೋಟೆಯ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಯಾವುದ್ರ ಮೇಲೆ ಅವರು ದಾಖಲಿಸಿದರು ಅಂದ್ರೆ ಬಡವರು ಬದುಕಂಗಿಲ್ವಾ? ಈ ರೀತಿಯ ಸುಳ್ಳು ದಾಖಲೆಗಳಿಂದ ಅವುಗಳು ರದ್ದಾಗಬೇಕು ಆದಷ್ಟು ಬೇಗ. ಅದೇನು ವರ್ಷಾನುಗಟ್ಟಲೆ ಹಿಡಿತೇವೆ ಈ ದೇಶದಲ್ಲಿ ಕೇಸ್ಗಳು ರದ್ದಾಗಬೇಕಂದ್ರೆ ಆ ಥರ ಆಗ್ಬಾರ್ದು. ಈ ಬಡವರು ಬದುಕಬೇಕಂದ್ರೆ ಆ ಕೇಸ್ಗಳು ಬಹಳಷ್ಟು ಅಂದ್ರೆ ಸ್ವಲ್ಪ ಸಮಯ ತಗೊಳ್ಬೇಕು, ಬಹಳಷ್ಟು ಆದಷ್ಟು ಬೇಗ ರದ್ದು ಮಾಡಿಸ್ಬೇಕಂತ ಕೆಲಸಗಳು ನಡಿಬೇಕು. ಜೊತೆಗೆ ಇನ್ನೊಂದೇನಂತಂದ್ರೆ ಸರ್ಕಾರ ಕೂಡಲೇ ಫಾರ್ಮ್ 1 ಹಾಕುವ ಅವಕಾಶನು ಎಲ್ಲರಿಗೆ ಕೊಡಬೇಕು. ಮತ್ತು ಗೈರು ಪಟ್ಟಾದಾರರ ಜಮೀನಲ್ಲಿ ಉಳುಮೆ ಮಾಡುವಂತ ರೈತರಿಗೆ ಅಂದ್ರೆ ಹಿರಿಯರೊಂದು ಮಾತು ಹೇಳಿದ್ರು, ಉಳುವವನೇ ಭೂಮಿಯ ಒಡೆಯ. ಬ್ರಿಟಿಷರ ಕಾಲದಲ್ಲಿ ಏನಂತಂದ್ರೆ ಉಳುವವನು ಭೂಮಿಯ ಒಡೆಯ ಆಗಿದ್ದಿಲ್ಲ, ಉಳುವವನು ಏನಿತ್ತಂದ್ರೆ ಉಳುಮೆ ಮಾಡಬೇಕು, ಬೆಳೆದಂತ ಒಂದು ಬೆಳೆಯನ್ನು ಅವ್ರಿಗೆ ಕೊಡ್ಬೇಕಾಗಿತ್ತು, ಅವನಿಗೆ ಬೇಕಿದ್ದು ಸ್ವಲ್ಪ ಕೊಡ್ತಿದ್ರು, ಹಂಗಲ್ಲ. ಆದ್ರೆ ನಂತರ ಜ್ಞಾಮಾನ ಕಾಲದಂತೆಲ್ಲ ಉಳುವವನೇ ಭೂಮಿಯ ಒಡೆಯ ಅಂತ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಒಂದು ಹಿಂದುಳಿದ ವರ್ಗಗಳ ದೇವರೇ ಆದಂಥವ್ರು ದೇವರಾಜ್ ಅರಸ್ ಅಂತವ್ರು ಏನಿದಾರಲ್ಲ, ನಮಗಾಗಿ ಬಡವರಿಗಾಗಿ ರೈತರಿಗಾಗಿ ಉಳುವನೇ ಭೂಮಿಯ ಒಡೆಯ ಅಂತ ಹೇಳಿಕೊಂಡು ಆ ಒಂದು ಕಾನೂನನ್ನು ಭೂ ಸುಧಾರಣೆಯಾಗಿ ತಂದರು. ಆದ್ರೆ ಅದರ ವಿರುದ್ಧವನ್ನು ಕೂಡ ಈ ಇಂದಿನ ಸಮಾಜದಲ್ಲಿ ಕೆಲವೊಂದು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೆಲ್ಲ ಏನಾಗ್ಬೇಕು, ಮೊದಲು ನಮಗೆ ಏನ್ ಬೇಕಂದ್ರೆ ನಮ್ಮ ಸಾಗುವಳಿ ಭೂಮಿ ಏನಿದೆಯಲ್ಲ ನಮಗೆ ಕೊಡಿ, ನಾವು ಸಾಗುವಳಿ ಭೂಮಿಯನ್ನು ನಮಗೆ ಭೂ ಹಕ್ಕು ಪತ್ರವನ್ನು ನಮಗೆ ಮಾಡಿಸ್ಕೊಡಿ. ಅದೇ ನಾವು ಮೇನ್ ಕೇಳ್ತಾ ಇರೋದು. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಕೇಳಕ್ ಅಧಿಕಾರ ಇದೆ. ನೀವ್ ಯಾರೋ ಎಲ್ಲಿಂದ ಬಂದು ಏನೋ ಮಾಡ್ಕೊಂಡಿದ್ರೆ ನಾವು ಅದಕ್ಕೆ ನಾವು ಬಗ್ಗೋರಲ್ಲ. ಈ ಹೋರಾಟ ಎಲ್ಲಿವರೆಗೆ ಅಂತಂದ್ರೆ ನಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡೇ ಮಾಡ್ತೀವಿ. ಒಂದಿನಲ್ಲ, 2 ದಿನ, ಎಷ್ಟು ದಿನ ಆಯ್ತು ಗೊತ್ತಿಲ್ಲ, ಹೋರಾಟ ಮಾತ್ರ ಬಿಡೋದಿಲ್ಲ. ಆ ಎಲ್ಲಾ ರೆಡ್ಡಿ ಅನ್ನುವಂತ ವ್ಯಕ್ತಿಯನ್ನು ವಜಾಗೊಳಿಸಬೇಕು, ST/SC ದೌರ್ಜನ್ಯ ಕಾಯ್ದೆ ಮೇಲೆ ಅವರನ್ನು ಬಂಧಿಸಬೇಕು, ನಮಗೆ ಭೂ ಹಕ್ಕು ಪತ್ರಗಳನ್ನು ನೀಡಬೇಕು. ಅದ್ರ ಜೊತೆಗೆ ನಮ್ಮ ಮೇಲೆ ಆಗಿರುವಂತಹ ಸುಳ್ಳು ಕೇಸುಗಳನ್ನು ಈಗಲೇ ರದ್ದು ಮಾಡ್ಬೇಕಂತ ನಾವು DC ಕಚೇರಿಗೆ ನಾವು DC ಕಚೇರಿಗೆ ಬಹಳಷ್ಟು ಆಕ್ರೋಶದಿಂದ ಅಂತೆಲ್ಲ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ನಮ್ಮ ಒಂದು ಸಂಕಷ್ಟ, ನಮ್ಮ ಒಂದು ಏನಿದೆಯಲ್ಲ ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಮ್ಮ ಬದುಕನ್ನು ಹಸನ ಮಾಡುವಂತ ಕೆಲಸಗಳಲ್ಲಿ ನೀವು ಕೂಡ ಒಂದು ಕೈ ಜೋಡಿಸಿ. ನಮ್ಮ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಆಗಿದೆ. ಯಾಕಂದ್ರೆ ಭೂಮಿ ಬದುಕನ್ನೇ ನಾವು ಬದುಕ್ತಾ ಇದೀವಿ. ನಮ್ಮ ತಂದೆ ತಾಯಿಗಳು ಕನಸುಗಳನ್ನು ಕಟ್ಕೊಳ್ತಾ ಇದ್ದಾರೆ. ಆ ಭೂಮಿಯಿಂದ ನಮ್ಗೆ ಏನಾದ್ರು ಬೆಳೆದಂತ ಭೂಮಿಯಿಂದ ಏನೋ ರೊಕ್ಕ ಬಂದ್ರೆ ನಮ್ಗೇನೋ ಓದಿಸ್ಬೇಕಂತ. ಯಾಕೆ ನಾವು ಓದ್ಬಾರ್ದ ಬಡವ್ರ ಮಕ್ಕಳು? ಆ ರೀತಿ ಈಗ ಭೂಮಿ ಇದ್ರೆ ಏನಾದ್ರು ಬೆಳೆ ಬಂತಪ್ಪ ಈ ವರ್ಷ ಫೀಸ್ ಕಟ್ಟು ಹೋದಂತ ಹೇಳ್ತಾರೆ. ಈಗ ಅದೇ ಇಲ್ಲ, ನಮ್ಗೆ ತಲೆ ಮ್ಯಾಗ ಏನೋ ಒಂದು ಆಧಾರನೇ ಇಲ್ಲ ಅಂತಂದ್ರೆ ಏನ್ ಮಾಡೋಕ್ಕಾಗುತ್ತೆ? ಮಳೆ ಬಂದಾಗ ಸೂರ್ಬೇಕು, ಮನೆ ಇದ್ರೆ ಮನೆ ಹೋಗಿ ಮಳೆಯಿಂದ ತೊಳಿಸೋಳಂಗಿರ್ತೀವಿ. ಆದ್ರೆ ಕಷ್ಟ ಬಂದಾಗ ಏನಂತಂದ್ರೆ ನಮ್ಮ ಭೂಮಿ ಇದ್ರ ಈ ವರ್ಷ ಬೆಳೆದ್ರೆ ಮುಂದಕ್ಕಂದ್ರೆ ಬೆಳೀತಲ್ಲ, ಆ ಭರವಸೆಯಿಂದ ಇಟ್ಕೊಂಡು ಭೂಮಿ ರೈತರಿಗೆ ಒಂದು ಜೀವಾಳವಾಗಿದೆ. ಅಂತಹ ಜೀವಾಳವಾದ ಭೂಮಿಯನ್ನೇ ಕಸಿದುಕೊಳ್ಳುವಂತಹ ಕೆಲಸ ನಡೆದಿದೆ. ಅದರ ವಿರುದ್ಧ ನಾವೆಲ್ಲರೂ ಕೂಡ ಇದೆಲ್ಲ ಬೃಹತ್ ಮಟ್ಟದಲ್ಲಿ ಕೂಡ ಪ್ರತಿಭಟಿಸೋಣ. ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡೋಣ. ಹೋರಾಟ ಮಾಡೋದ್ರಿಂದಲೇ ನಮಗೆಲ್ಲವೂ ದೊರಕೋದಂತ ಹೇಳ್ತಾ ಹೋರಾಟವೇ ನಮ್ಮ ಮೂಲ ಮಂತ್ರ ಆಗಬೇಕಂತ ಹೇಳ್ತೀನಿ. ಜೈ ಹಿಂದ್.